ಖಾಸಗಿ ಕಾನ್ವೆಂಟ್ಗಳಿಗೆ ಮಿಗಿಲಾಗಿ ಸೌಲಭ್ಯಗಳನ್ನು ಒದಗಿಸಿ ಗುಣಮಟ್ಟದ ಶಿಕ್ಷಣ ನೀಡುವ ಸದುದ್ದೇಶದಿಂದ ಪೂರ್ವ ಪ್ರಾಥಮಿಕ ಮಕ್ಕಳ ಮನೆ ಶಾಲೆ ಆರಂಭಿಸಿರುವುದಾಗಿ ಶಾಸಕ ಎ ಮಂಜು ತಿಳಿಸಿದರು. ಅರ್ಕಲಗೂಡು ಪಟ್ಟಣದ ಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ಪೂರ್ವ ಪ್ರಾಥಮಿಕ ಎಲ್ಕೆಜಿ, ಯುಕೆಜಿ ಮಕ್ಕಳ ಮನೆ ಶಾಲೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕಾಗಿದೆ. ಈ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ಎಲ್ಕೆಜಿ, ಯುಕೆಜಿ ಮಾದರಿಯಲ್ಲಿ ಮಕ್ಕಳ ಮನೆ ಎಂಬ ಪ್ರೀಸ್ಕೂಲ್ ಪ್ರಾರಂಭಿಸುವ ಯೋಜನೆ ಕಾರ್ಯಗತಗೊಳಿಸಲಾಗುತ್ತಿದೆ. ನನ್ನ ಸ್ವಗ್ರಾಮ ಹನ್ಯಾಳು ಗ್ರಾಮದಲ್ಲಿ ಕಳೆದ ವರ್ಷ ಪ್ರಾಯೋಗಿಕವಾಗಿ ಮಕ್ಕಳ ಮನೆ ತೆರೆಯಲಾಗಿತ್ತು. 3 ಮಕ್ಕಳಿದ್ದ ಶಾಲೆಗೆ ಈಗ 25 ಮಕ್ಕಳು ಸೇರ್ಪಡೆಯಾಗಿದ್ದಾರೆ. ಉತ್ತಮ ಸ್ಪಂದನೆ ದೊರೆತ ಹಿನ್ನೆಲೆಯಲ್ಲಿ ಅರ್ಕಲಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪಟ್ಟಣದ ಕೋಟೆ, ಸಂತೇಮರೂರು, ಬೈಚನಹಳ್ಳಿ, ಮಲ್ಲಿಪಟ್ಟಣ, ಹುಲಿಕಲ್, ಹಂಡ್ರಂಗಿ, ರಾಮನಾಥಪುರ, ಮಧುರನಹಳ್ಳಿ, ಕೇರಳಾಪುರ ಹಾಗೂ ಹಳ್ಳಿಮೈಸೂರು ಹೋಬಳಿಯ ಬೆದರಕ, ಹೋಡನಹಳ್ಳಿ ಗ್ರಾಮಗಳಲ್ಲಿ ಮೊದಲ ಹಂತದಲ್ಲಿ ಈ ಶಾಲೆಗಳನ್ನು ತೆರೆಯಲು ಉದ್ದೇಶಿಸಲಾಗಿದ್ದು ಚಾಲನೆ ನೀಡಲಾಗಿದೆ ಎಂದರು. ಜೀವನದ ಒಂದು ಪುಣ್ಯ ದಿನ. ನಾನು ಓದಂತ ಶಾಲೆಯಲ್ಲಿ ಮಕ್ಕಳ ಶಾಲೆಯನ್ನ ತೆರೆತಕ್ಕಂಥ ಸೌಭಾಗ್ಯ ನನಗೆ ಮತ್ತು ನನ್ನ ಧರ್ಮಪತ್ನಿಗೆ ಸಿಕ್ಕಿರುವಂಥ ಅವಕಾಶ. ಹಳೆಯ ವಿದ್ಯಾರ್ಥಿಗಳು ನಾವು ಸೇರಿ ಮತ್ತು ತಾಲೂಕಿನ ಅಧಿಕಾರಿಗಳ ಸಹಕಾರದಿಂದ ಇವತ್ತು 12 ಪಂಚಾಯತಿನಲ್ಲಿ ಮಕ್ಕಳ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಪ್ರೀ ಸ್ಕೂಲ್ ಅಂತೇಳಿ LKG ಮತ್ತು UKG ಈ ಮಕ್ಕಳಿಗೆ ಕಾನ್ವೆಂಟಲ್ಲಿ ಯಾವ ರೀತಿಯಾದಂತಹ ಸೌಕರ್ಯಗಳನ್ನು ಕೊಡ್ತಾ ಇದ್ರು, ಅದೇ ಸೌಕರ್ಯಗಳನ್ನು ನಮ್ಮ ಬಡ ಮಕ್ಕಳಿಗೆ ಇಲ್ಲಿ ಕೊಡ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿ ನಾವು ಅಧಿಕಾರಿಗಳು, ಹಳೆ ವಿದ್ಯಾರ್ಥಿಗಳು ಮಾತಾಡಿ ಪ್ರಾರಂಭ ಮಾಡಿದ್ವಿ. ಬಹುಶಃ ಇದು ಯಶಸ್ವಿಯಾಗಿ ನಡೀಲಿ ಅಂತ ನಾನು ಶುಭವನ್ನು ಕೋರ್ತಾ, ಅವ್ರಿಗೆ ಕಾನ್ವೆಂಟಲ್ಲಿ ಏನು ಫೆಸಿಲಿಟೀಸ್ ಕೊಟ್ಟರು ಅದೇ ಫೆಸಿಲಿಟೀಸ್ ಇಲ್ಲಿ ಕೊಡ್ತಕ್ಕಂಥದ್ದಾಗಬೇಕು. ಮತ್ತೆ ಆ ಮಕ್ಕಳು ಯಾವುದೇ ಅಂತ ವಿದ್ಯೆಯ ವಂಚಿತರಾಗಬಾರ್ದು. ಯಾಕೆಂದ್ರೆ ನಾನು ಈ ಶಾಲೆಯಿಂದ ಓದಿ ಇಲ್ಲಿಂದ ಬಂದಿರತಕ್ಕಂಥದ್ದಕ್ಕೆ ನಾನೇ ಸಾಕ್ಷಿ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಸವರೆಡ್ಡಪ್ಪ ರೌಣದ್, ಬಿಇಒ ದೇವರಾಜು, ಸಿಡಿಪಿಒ ವೆಂಕಟೇಶ್, ಮುಖ್ಯ ಶಿಕ್ಷಕ ಬೇಲೂರೇಗೌಡ, ತಾಲೂಕು ವೀರಶೈವ ಮಹಾಸಭಾದ ಅಧ್ಯಕ್ಷ ಎನ್ ರವಿಕುಮಾರ್, ಮುಖಂಡರಾದ ರಮೇಶ್ ವಾಟಾಳ್ ಸೇರಿದಂತೆ ಇತರರಿದ್ದರು.